ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರೋ ಅಂಥ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಅದೇ ರೀತಿಯಾಗಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಮೇಡಮ್ ರಂಗೋಲಿನ ತೋರಿಸಿ, ರಂಗೋಲಿ ಡಿಸೈನ್ಸ್ ತೋರಿಸಿ ಅಂತ ಹೇಳಿಬಿಟ್ಟು. ನಮ್ಮ ಮನೆ ಹತ್ರ ರಂಗೋಲಿ ಹಾಕೋದಕ್ಕೆ ಜಾಗ ಸ್ವಲ್ಪ ಚಿಕ್ಕದಿದೆ ಮತ್ತು ವಿಡಿಯೋ ಕವರ್ ಮಾಡ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಸೊ ಅದನ್ನೇ ನಾನು ಬುಕ್ಕಲ್ಲಿ ಡ್ರಾ ಮಾಡಿ ಅಥವಾ ಬುಕ್ಕಲ್ಲಿ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಕಲರನ್ನು ಹಾಕಿದ್ದೀನಿ. ನೀವು ಅದಕ್ಕೆ ಮ್ಯಾಚ್ ಮಾಡಿಕೊಂಡು ನೀವು ಫ್ಲಾರ್ನಲ್ಲಿ ಬೇಕಾದರೂ ಆಗ್ಬೋದು, ರಂಗೋಲಿ ಪುಡಿನಲ್ಲಿ ಬೇಕಾದರೂ ಆಗ್ಬೋದು. ನೀವು ಅದನ್ನು ರಂಗೋಲಿನ ಫಿಲ್ ಮಾಡ್ಕೊಳ್ಬೋದು. ಡೈಲಿ ಒಂದೊಂದು ತೋರಿಸಿ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ. ತುಂಬಾ ಖುಷಿ ಆಯಿತು ನನ್ನ ವಿಡಿಯೋ ಕೂಡ ನೋಡಿ ಕಮೆಂಟ್ ಮಾಡೋರು ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ನನ್ನ ಮನೆ ಹತ್ರ ಇರೋ ಅಂಥ ಸ್ವಲ್ಪ ಪುಟ್ಟದಾಗಿ ಒಂದು ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ. ಗಾರ್ಡನ್ ಅನ್ನೋದಕ್ಕಿಂತ ಸ್ವಲ್ಪ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ನನಗೆ ಇಂಪಾರ್ಟೆಂಟ್ ಇರೋ ಅಂಥದ್ದು ಡೈಲಿ ಪೂಜೆಗೆ ಹೂವು ಅಂತೂ ಬೇಕೇ ಬೇಕು. ಸೊ ಆ ಹೂವಕ್ಕೆ ಸ್ವಲ್ಪ 2-3 ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಇರೋ ಅಂಥ ಜಾಗದಲ್ಲೇ ಬೆಳೆಸ್ಕೊಂಡಿರೋದು. ಅದೇ ರೀತಿಯಾಗಿ ಪುಟ್ಟದೊಂದು ನುಗ್ಗೆ ಗಿಡ ಕೂಡ ಇದೆ. ಇದರಲ್ಲಿ ಸುಮಾರು ಸೊಪ್ಪು ಸಿಗುತ್ತೆ. ವಾರಕ್ಕೆ 2 ದಿನ ಆದರೂ ನಾನು ಇದನ್ನು ಉಪಯೋಗಿಸ್ತೀನಿ. ತುಂಬ ಒಳ್ಳೆಯದು ಅಂತ ನಿಮಗೂ ಗೊತ್ತಿದೆ. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ನೋಡಿ, ಸ್ವಲ್ಪ ಈ ರೀತಿಯಾಗಿ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಾದರೆ ಅಥವಾ ಇದಕ್ಕೇನಾದರೂ ರೆಮಿಡಿ ಇದೆ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಅಲೋವೆರಾ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ತಲೆಗೆ ಹಾಕ್ಕೋತೀವಿ. ಅದರಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾರೆ, ಬಟ್ ಯಾಕೋ ಗೊತ್ತಿಲ್ಲ, ಇನ್ನೂ ಅದನ್ನು ಕುಡಿಬೇಕು ಅಂತ ಅನಿಸಿಲ್ಲ. ಅದೇ ರೀತಿಯಾಗಿ ಸ್ವಲ್ಪ ಏನೋ ಕೆಟ್ಟಿರೋ ಥರ ಅನ್ನಿಸ್ತಾ ಇತ್ತು ಒಂದು ಈರುಳ್ಳಿ. ಅದನ್ನು ಹಾಗೆ ಇಟ್ಟಿದೆ. ಎಷ್ಟು ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು, ಸ್ಪ್ರಿಂಗ್ ಆನಿಯನ್ ತುಂಬ ಚೆನ್ನಾಗಿ ಬಂದಿದೆ. ಇದು ಮೆಣಸಿನ್ಕಾಯಿ ನಾನು ಬಾತ್ಗಳಿಗೆಲ್ಲ ಮಾಡಬೇಕಾದ್ರೆ ಪುಡಿಗಳನ್ನು ರೆಡಿ ಮಾಡ್ಕೊಳ್ಬೇಕಾದ್ರೆ ಒಣಗಿಸಿರ್ತೀನಲ್ವ. ಸೊ ಆ ಬೀಜಗಳಿತ್ತು, ಅದನ್ನು ಜಸ್ಟ್ ಹಿಂಗೆ ಸುಮ್ಮನೆ ಹಾಕಿದ್ದಷ್ಟೇ. ಆಲ್ರೆಡಿ ಅದರಲ್ಲಿ ಪೀಚೆ ಆಗಿಬಿಟ್ಟಿದೆ. ಪೀಚ್ ಅಂದರೆ ಪುಟ್ಟದಾಗ ಆಲ್ರೆಡಿ ನೋಡಿ ಮೆಣಸಿನ್ಕಾಯಿ ಬಂದೇ ಬಿಟ್ಟಿದೆ. ಏನೋ ಒಂದು ಖುಷಿ, ಇದು ಬೇಕು ಅಂತ ಹಾಕಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕಿದ್ದು. ಸೊ ಒಂದು ಈ ರೀತಿಯಾಗಿ ಬಂದಿದೆ, ಖುಷಿ ಆಯಿತು. ಅದ್ರಲ್ಲಿ ಕಾಯಿ ಬಿಟ್ಟ ಮೇಲೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇ ಬಿ ಅದು ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ವ, ಆ ಗಿಡ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿರುತ್ತೆ. ಇದು ಸ್ವಲ್ಪ ಡ್ರೈ ಆಗುತ್ತೆ, ಪೂರ್ತಿ ಒಣಗ್ದಂಗೆ ಆಗುತ್ತೆ. ಅದನ್ನು ಜಸ್ಟ್ ಮತ್ತೆ ಅದೇ ಪಾಟಲ್ಲಿ ಉದುರಿಸ್ಬಿಟ್ರೆ ಮತ್ತೆ ಗಿಡಗಳು ಬೆಳೆಯುತ್ತೆ. ಇದು ಇವತ್ತು ಹೂವು ಬಿಟ್ಟಿಲ್ಲ ಅಷ್ಟೇ. ಎಲೆಗೊಂದು ಹೂವು ಅಂತ ಹೇಳ್ತೀವಲ್ವ, ಅಷ್ಟು ಹೂವು ಬಿಡುತ್ತೆ. ಪೂಜೆಗೆ ಇದೊಂದು ಗಿಡ ಇದ್ದರೆ ಸಾಕು ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಬಿಡ್ತಾನೆ ಇರುತ್ತೆ. ಅದು ಇಂಥ ಟೈಮ್ನಲ್ಲಿ ಇಲ್ಲ ಅಂತ ಅನ್ನೋ ಹಾಗೇ ಇಲ್ಲ, ಎಲ್ಲ ಟೈಮ್ನಲ್ಲೂ ಹೂವು ಬರ್ತಾನೆ ಇರುತ್ತೆ. ನೋಡಿ ಇದರಲ್ಲೂ ಕೂಡ ಕಾಯಿ ಆಗುತ್ತೆ, ಹೂವು ಆಗುತ್ತೆ. ಅದನ್ನು ಜಸ್ಟ್ ನಾನು ಏನು ಮಾಡ್ತೀನಿ, ಇದರಲ್ಲಿ ಟೀ ಮಾಡಿದ್ದು, ಅದು ಟೀದೆಲ್ಲ ಉಳ್ಕೊಂಡಿರುತ್ತಲ್ವ ಪುಡಿ, ಅದನ್ನು ಮತ್ತು ಮೊಟ್ಟೆ ಬೇಯಿಸಿದಾಗ ಅದ್ರದ್ದು ಬಿಳಿ ಭಾಗ ಬರುತ್ತಲ್ಲ, ಅದು ಪ್ರತಿಯೊಂದನ್ನು ಇದಕ್ಕೆ ಹಾಕ್ತಾ ಇರ್ತೀನಿ. ಅಕ್ಕಿ ತೊಳೆದಿದ್ದ ನೀರು, ತರಕಾರಿ ಸಿಪ್ಪೆಗಳು. ನಾನು ಎಕ್ಸ್ಟ್ರಾ ಆಚೆಯಿಂದ ಏನೂ ಗೊಬ್ಬರ ತರೋದಿಲ್ಲ. ಸೊ ಇರೋದನ್ನೇ ಹಾಕಿ ಬೆಳೆಸ್ಕೊಂಡಿರೋ ಅಂಥದ್ದು. ನಾನಿಲ್ಲಿ ಟೀಗೆ, ಬಿಸಿ ನೀರಿಗೆ ಎಲ್ಲ ಹಾಕ್ತಾ ಇರ್ತೀನಿ ಇದನ್ನು. ಅದೇ ರೀತಿಯಾಗಿ ನಾನು ಒಂದು ರೋಸ್ ಗಿಡ ತೋರಿಸ್ದೆ ಅಲ್ವಾ, ಅದು ಟೀಚರ್ಸ್ ಡೇಗೆ ಲಾಸ್ಟ್ ಇಯರ್ ನನಗೆ ಮಕ್ಕಳು ಗಿಫ್ಟ್ ಮಾಡಿದ್ದು. ತುಂಬ ಖುಷಿ ಆಯಿತು. ಅದರಲ್ಲಿ ಸುಮಾರು ಹೂವುಗಳನ್ನು ತೊಗೊಂಡಿದ್ದೀನಿ. ಒಂದು ಖುಷಿ, ಅದು ಮೆಮೊರಬಲ್. ನೋಡಿ 1 ವರ್ಷ ಆದರೂ ಕೂಡ ನಾನು ಜ್ಞಾಪಿಸ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ವೈಟ್ ಇರಬೇಕು, ಹೆಲ್ದಿ ಇರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾನೆ ಇರ್ತಾರೆ. ಸೊ ಎಲ್ರಿಗೂ ಇಷ್ಟ, ಯಾರೂ ಕೂಡ ನನಗೆ ವೈಟ್ ಇರೋದು ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ಕೆಲವೊಂದು ಸಲ ಹೇಳಬೇಕು ಅಂದರೆ ಕಲರ್ ಮುಖ್ಯ ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆದರೂ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಕಲರ್ ಹಿಂದೆ ಹೋಗೋದಂತೂ ಡೆಫಿನೆಟಾಗಿ ನಿಜ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಡೆಫಿನೆಟಾಗಿ ನಾವು ಕಲರ್ ಬೇಕು, ಬಿಳಿ ಭಾಗ ಬೇಕು, ಬಿಳಿ ಕಲರ್ ಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಈ ವಿಡಿಯೋನ ನೋಡಿ ಸ್ನೇಹಿತರೆ. ತುಂಬ ಹೆಲ್ದಿಯಾಗಿರೋವಂಥ ಡ್ರಿಂಕ್ಸನ್ನು ತೋರಿಸ್ತಾ ಇದ್ದೀನಿ. ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡೋ ಅಂಥ ಡ್ರಿಂಕ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶೈನಿ ಸ್ಕಿನ್ ಬೇಕು ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದೆ, ಬ್ಲಡ್ ಇಲ್ಲಪ್ಪ, ತುಂಬ ಕೈ ಕಾಲು ಜೋವು ಹಿಡಿತಾ ಇದೆ, ಟೆಸ್ಟ್ ಮಾಡಿಸ್ದೆ ಅವ್ರು ಹೇಳಿದ್ರು ಕಡಿಮೆ ಇದೆ ಅಂತ ಹೇಳ್ತೀರಲ್ವ. ಸೊ ಈ ರೀತಿಯಾಗಿ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ. ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಬೀಟ್ರೋಟ್ ಕುಡಿಯೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ.
ನೀವು ಇದನ್ನು ಹಾಗೆ ಬೇಕಾದರೂ ತಿನ್ಬೋದು. ಮಕ್ಕಳು ಕೆಲವೊಂದು ಸಲ ತಿನ್ನೋದಕ್ಕೆ ಇಷ್ಟಪಡಲ್ಲ, ಆವಾಗ ನೀವು ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಒಂದು ಗ್ಲಾಸು ಸಂಜೆ ಒಂದು ಗ್ಲಾಸು ಕೊಡ್ಬೋದು. ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಈ ಜ್ಯೂಸನ್ನು ಕುಡಿಬೋದು. ಶುಗರ್ ಇರೋರು ಬೇಡ ಬೀಟ್ರೋಟ್ ತಿನ್ನೋದು ಅಂತ ಹೇಳ್ತಾರೆ. ಭೂಮಿ ಒಳಗೆ ಬೆಳೆಯೋ ಅಂಥ ತರಕಾರಿ ಏನಿರುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಕ್ಯಾರೋಟು, ಬೀಟ್ರೋಟು, ಅದೇ ರೀತಿಯಾಗಿ ಗೆಡ್ಡೆಕೋಸೇನೋ ಮೇಲ್ಭಾಗ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿಕೊಂಡು ಉಪಯೋಗಿಸಿ ಸ್ನೇಹಿತರೆ. ಶುಗರ್ ಇರೋರಿಗೆ ಇದು ಬೀಟ್ರೋಟ್ ಬೇಡ ಅಂತ ಹೇಳೋದನ್ನ ಕೇಳಿದ್ದೀನಿ, ಸೊ ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಇವಾಗ ನಾನಿಲ್ಲಿ 2 ಬೀಟ್ರೋಟು 1 ಕ್ಯಾರೋಟನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿ ಆವಾಗಲೇ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ನಾವಿಲ್ಲ ಕೆಲಸಕ್ಕೆ ಹೋಗೋರು, ನಮಗಷ್ಟು ಟೈಮ್ ಇರೋದಿಲ್ಲ ಡೈಲಿ ಪ್ರಿಪೇರ್ ಮಾಡೋಕ್ಕೆ ಅಂತ ಅನ್ನೋರಾದರೆ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಆಗ್ಬೋದು, ಬೆಳಗ್ಗೆ ಟೈಮ್ನಲ್ಲಿ ಆಗ್ಬೋದು, ನಾವು ಅಷ್ಟೇ ಕೆಲಸ ಮುಗಿಸಿ ಮನೆಗೆ ಬಂದಾಗ ಆಗ್ಬೋದು. ಒಂದು ಫ್ರೆಶ್ ಇರುತ್ತೆ, ಒಂದು ರಿಫ್ರೆಶ್ಮೆಂಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೀಟ್ರೋಟಲ್ಲಿ ಫೈಬರ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳೋದ್ರಿಂದ ನಮಗೆ ಫೈಬರ್ ಅಂಶ ಡೈಜೆಷನ್ ಪವರ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನಾರಿನಂಶ ಜಾಸ್ತಿ ಇರಬೇಕು, ಸೊ ಅದು ಬೀಟ್ರೋಟಲ್ಲಿ ಯಥೇಚ್ಛವಾಗಿ ಇದೆ. ಕ್ಯಾರೋಟ್ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ, ಕ್ಯಾರೋಟ್ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದು ನಮ್ಮ ಕಣ್ಣಿಂದ ಹಿಡಿದು. ಸೊ ಇವೆರಡನ್ನು ಮಿಕ್ಸ್ ಮಾಡಿ ಯಾಕೊಂದು ಜ್ಯೂಸನ್ನು ಮಾಡಬಾರ್ದು, ಬಟ್ ನನ್ನ ಸ್ಟೈಲ್ನಲ್ಲಿ ನಾನು ಮಾಡೋ ರೀತಿಯಾಗಿ ಟ್ರೈ ಮಾಡಿ ಸ್ನೇಹಿತರೆ. ಇದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಆದಷ್ಟು ಈಸಿ ಮಾಡ್ಕೊಳ್ಬೇಕು. ಈಗಿನ ಬ್ಯುಸಿ ಲೈಫ್ನಲ್ಲಿ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಈಸಿಯಾಗಿ ಬುದ್ಧಿವಂತಿಕೆ ತೋರಿಸ್ತೀವಿ ಅದ್ರ ಮೇಲೆ ಇರುತ್ತೆ ಅಲ್ವಾ. ಸೊ ಇದನ್ನು ನೋಡಿ 2 ಬೀಟ್ರೋಟು 1 ಕ್ಯಾರೋಟನ್ನು ನಾನು ನೀಟಾಗಿ ಸಿಪ್ಪೆ ಎಲ್ಲ ಪೀಲ್ ಮಾಡಿ ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಅಂದರೆ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಇಲ್ಲಾಂದರೆ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ. ಮತ್ತು ಇದನ್ನು ನಾನು ಸೋಸೋದಕ್ಕೇನು ಹೋಗೋದಿಲ್ಲ, ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಬೌಲ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ನಾನು ಸಕ್ಕರೆ ಯೂಸ್ ಮಾಡೋದು ತುಂಬಾ ಕಡಿಮೆ, ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ. ಸೊ ಆದಷ್ಟು ನೀವು ಕೂಡ ಬೆಲ್ಲನೇ ಹಾಕ್ಕೊಳ್ಬೋದು. ಬೆಲ್ಲನೂ ಕೂಡ ಬೇಡ ಅಂತನೋರು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಗೆ ಸ್ವಲ್ಪ ಜಾಮ್ ಥರ ಮಾಡ್ಕೊಬೇಕು. ಸುಮಾರು ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕು ಸ್ನೇಹಿತರೆ. ಬೀಟ್ರೋಟನ್ನು ನಾವು ಸಲಾಡ್ ಥರನೂ ಬೇಕಾದರೆ ಯೂಸ್ ಮಾಡ್ಬೋದು, ಸೂಪ್ ಮಾಡ್ಕೊಂಡು ಕುಡಿಬೋದು, ಜ್ಯೂಸ್ ಕೂಡ ಮಾಡ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಜಸ್ಟ್ ಅದನ್ನು ಸ್ಲೈಸ್ ಥರ ಹಚ್ಕೊಂಡು ಸ್ವಲ್ಪ ಪೆಪ್ಪರು ಮತ್ತು ಉಪ್ಪನ್ನು ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿ ಈ ರೀತಿಯಾಗಿ ಕುದಿಯೋಕ್ಕೆ ಶುರುವಾಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಡಾರ್ಕ್ ಕಲರ್ ಆಗುತ್ತೆ. ಆವಾಗ ಇದು ರೆಡಿ ಆಗಿದೆ ಅಂತ ನೀವು ಆ ಟೈಮ್ನಲ್ಲಿ ಆಫ್ ಮಾಡಿಬಿಡ್ಬೋದು. ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ, ಇವಾಗ ರೆಡಿ ಆಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಸ್ನೇಹಿತರೆ. ತಣ್ಣಗಾಗೋದಕ್ಕೆ ಬಿಟ್ಟು ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು. ನಾನು ಜಸ್ಟು ಒಂದು ವಾರಕ್ಕಾಗೋವಷ್ಟು ಮಾಡ್ಕೊಂಡಿದ್ದೀನಿ. ಇಲ್ಲಿ ಜ್ಯೂಸರ್ ಗ್ಲಾಸಿಗೆ ಜಸ್ಟು 2 ಸ್ಪೂನಷ್ಟು ಇದನ್ನು ಹಾಕ್ಕೊಂಡು ನಾವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದನ್ನು ಹಾಕ್ಕೊಂಡು ಪೂರ್ತಿಯಾಗಿ ನೀರನ್ನು ಹಾಕ್ಕೊಂಡು, ಬೇಕಂದರೆ ನೀವು ನಿಂಬೆ ರಸ ಹಾಕ್ಕೊಳ್ಬೋದು. ನಾನಿಲ್ಲಿ ನಿಂಬೆ ರಸ ಏನೂ ಹಾಕಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಹೆಲ್ತಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾರೆಲ್ಲ ನಾವು ತುಂಬ ಬ್ಯುಸಿ ಇರ್ತೀವಿ, ಆಗ್ತಾಯಿಲ್ಲ, ಇವೆಲ್ಲ ಎಕ್ಸ್ಟ್ರಾ ಟೈಮು ನಮಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಅನ್ನೋರು ನೀವು ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ನಮ್ಗೆ ಇದರಿಂದ ಒಂದು ಏನು ಹೇಳ್ತೀವಿ, ಒಂದೊಳ್ಳೆ ಬ್ರೈಟ್ ಸ್ಕಿನ್ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತು ಇದು ಕ್ಯಾನ್ಸರ್ನ ಕೂಡ ಕಡಿಮೆ ಮಾಡುತ್ತಂತೆ. ಅಂದರೆ ಕ್ಯಾನ್ಸರ್ ಬರೋದಕ್ಕೆ ಏನೆಲ್ಲ ನಮಗೆ ಕಾರಣಗಳಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತಂತೆ. ಸೊ ಕಾಯಿಲೆ ಬಂದ ಮೇಲೆ ನಾವು ಅದಕ್ಕೆ ರೆಮಿಡಿ ತೊಗೊಳೋಕ್ಕೂ ಮುಂಚೆ, ಅದಕ್ಕೆ ಏನಂತಾರೆ ಮೆಡಿಸನ್ ತೊಗೊಳೋಕ್ಕೂ ಮುಂಚೆ ಈ ರೀತಿಯಾಗಿ ಮಾಡ್ಬೋದಲ್ವ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಅಂತೂ ಬೇಕೇ ಬೇಕು. ಅದೇ ರೀತಿಯಾಗಿ ಸುಮಾರು ಜನ ಏನಂತ ಕೇಳ್ತಾ ಇದ್ರಿ ಅಂದರೆ, ನನಗೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಬಾತು ನಾವು ಹೇಗೆ ಮಾಡಿದ್ರು ಕೂಡ ಒಂಥರ ಮೆಡ್ಡೆ ಥರ ಆಗ್ತಾಯಿದೆ, ತುಂಬ ಅಂಟುತ್ತೆ, ತುಂಬ ಮಿತವಾಗಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಅದನ್ನು ಈಸಿ ಮೆಥಡಲ್ಲಿ ತುಂಬ ಆರಾಮಾಗಿ ಮಾಡ್ಬೋದು, ಒಂದು 10 ಮಿನಿಟಲ್ಲೆಲ್ಲ ಮಾಡಿಬಿಡ್ಬೋದು. ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸುಮಾರು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡೋದಿಲ್ಲ ಸ್ನೇಹಿತರೆ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಮಧ್ಯ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ.
ಯಾಕಿಲ್ಲಿ ನೀವು ಚಿಕ್ಕದಾಗಿ ಹಚ್ಚಾಕಿಲ್ಲ ಅಂತ ಕೇಳಿದ್ರೆ, ಮಕ್ಕಳು ಇರೋದ್ರಿಂದ ಸ್ವಲ್ಪ ಉದ್ದುದ್ದ ಹಾಕಿದ್ರೆ ಸೈಡಲ್ಲಿ ತೆಗೆದಿಡ್ತಾರೆ, ಅವರಿಗೆ ಖಾರ ಅನಿಸೋದಿಲ್ಲ. ಅದೇ ರೀತಿಯಾಗಿ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಖಾರನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ನೋಡಿಕೊಂಡು ಖಾರ ಮತ್ತು ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಫೈನ್ ಚಾಪ್ ಮಾಡಿರೋ ಅಂಥ 2 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನೀವು ಸ್ಲೈಸಾಗಿ ಬೇಕಾದರೂ ಹಾಕ್ಕೊಳ್ಬೋದು, ಉದ್ದುದ್ದ ಹಚ್ಬಿಟ್ಟು. ನನಗೆ ಆದಷ್ಟು ಈ ರೀತಿಯಾಗಿದ್ರೇ ಚೆಂದ. ಅದೇ ರೀತಿಯಾಗಿ ಹುಳಿ ಟೊಮೆಟೊ ಮೀಡಿಯಮ್ ಸೈಜಿಂದ ಅದು ಕೂಡ 2 ಹಾಕ್ಕೊಂಡಿದ್ದೀನಿ. 2 ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈರುಳ್ಳಿ ಟೊಮ್ಯಾಟೊ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಅದೇ ರೀತಿಯಾಗಿ ಈಸಿಯಾಗಿರೋವಂಥ ಬ್ರೇಕ್ಫಾಸ್ಟ್ ರೆಸಿಪೀಸ್ ಯಾವುದು ಬೇಕು, ಯಾವುದು ಬೇಸ್ಡ್ ಆಗಿರಬೇಕು, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದು ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾನು ಈಸಿ ಮೆಥಡಲ್ಲಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಅಷ್ಟು ಯೂಸ್ ಮಾಡೋದಿಲ್ಲ, ಉಪಯೋಗಿಸೋದಿಲ್ಲ. ಸೊ ಅವರು ಸ್ಕಿಪ್ ಮಾಡ್ಬೋದು. ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ತಿಂದಿರೋ ಥರನೇ ಫೀಲ್ ಆಗುತ್ತೆ ನಮಗೆ ತಿನ್ನಬೇಕಾದ್ರೆ, ತುಂಬ ಚೆನ್ನಾಗಾಗತ್ತೆ. ಲೈಟ್ ಮಸಾಲೆ ಇರುತ್ತೆ ಸ್ನೇಹಿತರೆ ಇದಕ್ಕೆ, ಪೂರ್ತಿಯಾಗಿ ಪ್ಲೈನ್ ಕೂಡ ಇರೋದಿಲ್ಲ. ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆಗಬೇಕು ಇದು. ನಮಗೆ ಅಷ್ಟು ಏನು ಹೇಳ್ತಾರೆ, ನಾವು ಶಾವಿಗೆ ಹಾಕಿದ್ರೆ ಅದ್ರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಮ್ಗೆ ಹಾಗೆ ಬಾಯಿನಲ್ಲಿ ಸಿಗಬಾರ್ದು. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಇಷ್ಟೇ ಸ್ನೇಹಿತರೆ ನಾನು ಮಸಾಲೆ ಅಂತ ಹೇಳಿದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅರಿಶಿಣ ಇಷ್ಟು ಹಾಕಿದ್ರೆ ಭಟ್ರು ಮಾಡೋ ರೀತಿಯಾಗಿ ರೆಡಿ ಆಗಿಬಿಡತ್ತೆ. ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಶಾವಿಗೆ ಭಾತನ್ನು. ನೀವು ಯಾವತ್ತೂ ಕೂಡ ಈ ಟೇಸ್ಟನ್ನು ಮರೆಯೋದಿಲ್ಲ, ತುಂಬ ಇಷ್ಟಪಡ್ತೀರ. ಮತ್ತು ಅದೇ ರೀತಿಯಾಗಿ ನಾವು ಶಾವಿಗೆಗೆ 1 ಕಪ್ಪಷ್ಟು ಅಥವಾ 1 ಬೌಲಷ್ಟು ಶಾವಿಗೆ ತೊಗೊಂಡ್ರೆ ಸೇಮ್ ಕ್ವಾಂಟಿಟಿ ನೀರು ಹಾಕಬೇಕಾಗತ್ತೆ. ಇಲ್ಲಿ 1:2 ಹಾಕಬಾರ್ದು. ನೀವು 1:2 ಹಾಕಿದ್ರೆ ಪೂರ್ತಿಯಾಗಿ ಮೆಡ್ಡೆ ಆಗಿಬಿಡುತ್ತೆ, ತಿನ್ನಬೇಕು ಅಂತ ಅನಿಸೋದಿಲ್ಲ, ಬಿಡಿ ಬಿಡಿಯಾಗಿ ಇರೋದಿಲ್ಲ. ಸೊ ನಾನಿಲ್ಲಿ 2 ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಳ್ಬೋದು. ಅದರಲ್ಲಿ ರೋಸ್ಟೆಡ್ ಕೂಡ ಬರುತ್ತೆ. ಇಲ್ಲ ರೋಸ್ಟ್ ಇಲ್ದಲೇ ಇರೋವಂಥದ್ದು ತೊಗೊಂಡ್ರೆ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿಕೊಂಡ್ರು ಆಯಿತು ಸ್ನೇಹಿತರೆ. ಇದಕ್ಕೆ ನೀರನ್ನು 2 ಗ್ಲಾಸಷ್ಟು ನೀರು ಹಾಕಿ ಒಂದು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ಇದು ಕುದಿ ಬಂದಮೇಲೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದೆಯಾ ಅಂತ. ಒಂದು ವೇಳೆ ಜಾಸ್ತಿ ಆಗಿದ್ದರೆ 2 ಆಲೂಗೆಡ್ಡೆನ ಅಥವಾ 1 ಆಲೂಗೆಡ್ಡೆನ ದೊಡ್ಡದಾಗಿ ಪೀಸ್ ಮಾಡಿ ಹಾಕಿಬಿಡಿ. ಅದು ಆದಷ್ಟು ಉಪ್ಪನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಉಪ್ಪಿನಂಶ ಜಾಸ್ತಿ ಇರುತ್ತೆ ಅಲ್ವಾ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಸಪ್ಪೆ ಅಥವಾ ಉಪ್ಪು ಅಂತ ಅನಿಸೋದಿಲ್ಲ. ಆದಷ್ಟು ಅಡುಗೆ ತಿಂಡಿ ಮಾಡುವಾಗ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ಳಿ. ಕಡಿಮೆ ಇದ್ದರೆ ನಾವು ಮತ್ತೆ ಹಾಕ್ಬೋದು, ಜಾಸ್ತಿ ಆದರೆ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಕಷ್ಟ. ನೋಡಿ ಶಾವಿಗೆ ರೋಸ್ಟೆಡ್ ಇರೋದ್ರಿಂದ ಒಂದೇ ಸಮ ಆಗಿದೆ ರೋಸ್ಟು. ನಾವು ಹುರಿದ್ರೆ ಒಂದು ಸ್ವಲ್ಪ ಬೆಳಬೆಳಗ್ಗೆ ಆದಷ್ಟು ಈ ರೀತಿಯಾಗಿ ನಾವು ಹುರ್ಕೋಬೇಕು ಅಂತ ಅನಿಸಿದ್ರೆ ನಿಮಗೇನಾದರೂ ಲೋ ಫ್ಲೇಮ್ನಲ್ಲಿನೇ ಇಟ್ಕೊಂಡು ಹುರ್ಕೊಳ್ಳಿ, ಆವಾಗ ಈ ರೀತಿಯಾಗಿಯೇ ಬರುತ್ತೆ. ಜಸ್ಟ್ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ 3-4 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಅಂಥ ಭಟ್ರು ಮಾಡೋ ರೀತಿಯಾಗಿ ಮದುವೆ ಮನೆ ಸ್ಟೈಲ್ನಲ್ಲಿ ಶಾವಿಗೆ ಭಾತ್ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ ಜಸ್ಟ್ ಒಂದು 3-4 ನಿಮಿಷ ಎಷ್ಟು ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದೆ, ತುಂಬ ಚೆನ್ನಾಗಾಗಿದೆ. ಮತ್ತು ಬಿಡಿ ಬಿಡಿಯಾಗಾಗಿದೆ, ನೋಡ್ತಾ ಇರ್ಬೋದು. ನೋಡಿ ತುಂಬ ಬಿಡಿ ಬಿಡಿಯಾಗಾಗಿದೆ. ಈ ರೀತಿ ಇದ್ದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಒಂದು ಸಲ ಏನಾದರೂ ಮೆಡ್ಡೆ ಥರ ಆಯಿತು ನೆಕ್ಸ್ಟ್ ಟೈಮ್ ಶಾವಿಗೆ ಭಾತಾ ಅಂತ ಹೇಳ್ತಾರೆ. ನೀವು ಆಮೇಲೆ ಚೆನ್ನಾಗಿ ಮಾಡಿದ್ರು ಕೂಡ ಆಮೇಲೆ ಅಯ್ಯೋ ಬೇಡ ಅದು ಅನ್ನೋ ರೇಂಜಿಗೆ ಬಂದುಬಿಡ್ತಾರೆ ಮನೆಯವರೆಲ್ಲ. ಸೊ ಆ ರೀತಿ ಆಗಬಾರ್ದು ಅಂದರೆ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಒಂದು ರೆಸಿಪಿ ಆಗ್ಬೋದು, ಈ ಒಂದು ವ್ಲಾಗ್ ಆಗ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿಯಾಗಿ ನೀವು ಟ್ರೈ ಮಾಡಿದರೆ ರೆಸಿಪಿಗಳನ್ನು ನನಗೆ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದೆ, ಅದು ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಬೋದು. ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಟೈಮ್ನಲ್ಲೂ ಸಿಗಲ್ಲ, ಇಲ್ಲ ಅಂದರೆ ಪ್ರಾಬ್ಲಮ್ ಏನಿಲ್ಲ, ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಒಂದು ರೌಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸೂಪರಾಗಿರುವಂಥ ಶಾವಿಗೆ ಭಾತ್ ಕೂಡ ರೆಡಿ ಆಯಿತು.
ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ, ಈ ರೀತಿಯಾಗಿಯೇ ಮಾಡ್ಬೋದಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ನೀವು ಯಾವುದೇ ರೀತಿಯಾಗಿ ಕಮೆಂಟ್ ಮಾಡಿದ್ರು ಕೂಡ ನಾನು ತುಂಬಾ ಪಾಸಿಟಿವ್ ಆಗೇ ತೊಗೋತೀನಿ. ನೀವು ನಂದು ತಪ್ಪಿದ್ದಲ್ಲಿ ನಾನು ಅದನ್ನು ತಿದ್ದುಕೊಂಡು ಸರಿ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಾ ಅಂತ ಅದನ್ನು ಕೂಡ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.